ಪೂರ್ಣಿಮಾ ಎಸ್, ವೃತ್ತಿಯಲ್ಲಿ ಆಕ್ಯುಪೇಷನ್ ಥೆರಪಿಸ್ಟ್. ಏನಿದು ಆಕ್ಯುಪೇಷನ್ ಥೆರಪಿ ಅಂದರೆ, ನೋಡಿ, ಒಬ್ಬ ವ್ಯಕ್ತಿಗೆ ಇಂಜುರಿ, ಇಲ್ನೆಸ್ ಅಥವಾ ಇನ್ನಿತರ ಸಮಸ್ಯೆಗಳಿಂದ ಅವರ ಕೆಲಸ ಅಂದರೆ ನೋಡಿ, ಇವಾಗ ಬರೀ ದುಡಿಯುವುದು ಮಾತ್ರ ಕೆಲಸ ಅಲ್ಲ. ಕೆಲಸ ಅಂದರೆ ನಮ್ಮ ಸ್ವಯಂ ಆರೈಕೆ ಕೆಲಸಗಳಾದ ತಿನ್ನುವಂಥದ್ದು, ಬಟ್ಟೆ ಹಾಕಿಕೊಳ್ಳುವಂಥದ್ದು, ಸ್ನಾನ ಮಾಡುವಂಥದ್ದು, ಸರಿಯಾದ ಟೈಮ್ಗೆ ಮೆಡಿಸಿನ್ ತೆಗೆದುಕೊಳ್ಳುವಂಥದ್ದು, ಹೀಗೆ ಮತ್ತೆ ಸಾಮಾಜಿಕವಾಗಿ ಬೆರೆಯುವಂಥದ್ದು, ಇವೆಲ್ಲ ಕೆಲಸಗಳೇ. ಈ ಕೆಲಸಗಳನ್ನು ಅವರಾಗಿ ಅಂದರೆ ಇನ್ನೊಬ್ಬರ ಮೇಲೆ ಅವಲಂಬಿತವಾಗದೆ ಸ್ವತಂತ್ರವಾಗಿ ಮಾಡಲು ಪ್ರೇರೇಪಿಸುವುದು ಅಂದರೆ ತರಬೇತಿ ನೀಡುವುದೇ ಆಕ್ಯುಪೇಷನಲ್ ಥೆರಪಿ. ಈ ಚಿಕಿತ್ಸೆಯನ್ನು ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ವಯೋಮಾನದವರಿಗೂ ನೀಡಲಾಗುತ್ತದೆ. ನಮ್ಮ ಈ ಮಕ್ಕಳ ಮಾರ್ಗದರ್ಶನ ಕೇಂದ್ರದಲ್ಲಿ ಆಟಿಸಂ, ಅತಿ ಚಟುವಟಿಕೆ, ಬುದ್ಧಿಮಾಂದ್ಯತೆ, ಡೌನ್ ಸಿಂಡ್ರೋಮು, ಕಲಿಕಾ ಅಸಾಮರ್ಥ್ಯತೆ, ಹೀಗೆ ಇತರ ಸಮಸ್ಯೆಗಳೆಲ್ಲ ಎಲ್ಲ ಮಕ್ಕಳು ಬರ್ತವೆ. ಈ ಮಕ್ಕಳಲ್ಲಿ ಹೆಚ್ಚಾಗಿ ಏನಂದ್ರೆ ಬರೆಯುವುದು, ಓದುವುದು, ಸ್ವಯಂ ಆರೈಕೆ ಕೆಲಸಗಳಾದ ಅವರ ಕೆಲಸ ಅಂದ್ರೆ ಊಟ ಮಾಡುವುದು, ಅಂದ್ರೆ ಆಟ ಆಡುವುದು, ಬೇರೆ ಮಕ್ಕಳೊಂದಿಗೆ ಗುಂಪಿನಲ್ಲಿ ಬೆರೆಯುವುದು, ಅಂಗಿಯ ಬಟನ್ ಹಾಕಿಕೊಳ್ಳುವುದು, ಕೂದಲು ಬಾಚುವುದು. ಕೆಲವು ಮಕ್ಕಳಿಗೆ ಏಜ್ಗೆ ತಕ್ಕಂತೆ ಪೆನ್ ಹಿಡಿಯೋಲ್ಲ, ಹೀಗೆ ಹಿಡಿತಾರೆ. ಸೊ ಈ ರೀತಿ ಸಮಸ್ಯೆಗಳು, ಪಕ್ಷಿಗಳ ಪರಿಚಯ, ಪ್ರಾಣಿಗಳ ಪರಿಚಯ, ಬಣ್ಣಗಳ ಪರಿಚಯ, ಅಕ್ಷರಗಳ ಪರಿಚಯ, ಇವುಗಳಲ್ಲೆಲ್ಲ ಸಮಸ್ಯೆಗಳು ಬರ್ತವೆ ಅಂದ್ರೆ ಈ ಎಲ್ಲ ಕೆಲಸಗಳನ್ನು ಸ್ವತಂತ್ರವಾಗಿ ಅವರಾಗೆ ಮಾಡಲು ಕಷ್ಟವಾಗ್ತದೆ. ಸೊ ನಾವು ಆಕ್ಯುಪೇಷನ್ ಥೆರಪಿಸ್ಟ್ ಏನ್ ಮಾಡ್ತೇವೆ ಅಂದ್ರೆ, ಈ ಮಕ್ಕಳನ್ನು ಸರಿಯಾಗಿ ಅಸೆಸ್ಮೆಂಟ್ ಮಾಡಿ ಅದಕ್ಕೆ ತಕ್ಕನಾಗಿ ತರಬೇತಿಯನ್ನು ನೀಡಿ ಅವರ ಕೆಲಸವನ್ನು ಅವರು ಮಾಡುವಲ್ಲಿ ಸಹಾಯ ಮಾಡ್ತೇವೆ. ಆಮೇಲೆ ಈ ತರಬೇತಿಯನ್ನು ಎಷ್ಟು ಸಮಯದಲ್ಲಿ ಪಡಿಬೇಕಂದ್ರೆ, ಇದು ಮಗುವಿನ ಮೇಲೆ ನಿರ್ಭರಿತವಾಗಿರ್ತದೆ. ಯಾಕೆಂದ್ರೆ ಪ್ರತಿಯೊಂದು ಮಗುವು ಬೇರೆನೆ, ಒಂದೊಂದು ಮಗುವಿನ ಸಾಮರ್ಥ್ಯ ಒಂದು ಮಗುವಿಗಿಂತ ಡಿಫ್ರೆಂಟ್ ಆಗಿರ್ತದೆ. ಸೊ ಒಂದು ಮಗುವಿನ ಸಾಮರ್ಥ್ಯ, ಆಮೇಲೆ ಮನೆಯ ವಾತಾವರಣ ಹಾಗೂ ಹೆತ್ತವರ ಪಾಲ್ಗೊಳ್ಳುವಿಕೆ, ಅವರ ಪ್ರೋತ್ಸಾಹ ಇವೆಲ್ಲವೂ ಈ ಮಗುವಿನ ಇಂಪ್ರೂವ್ಮೆಂಟ್ ಮೇಲೆ ಡಿಪೆಂಡ್ ಆಗಿರ್ತದೆ. ಆದ್ದರಿಂದ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪರಿಸರದಲ್ಲಿ ಇಂತಹ ಸಮಸ್ಯೆಯುಳ್ಳ ಮಕ್ಕಳು ಕಂಡು ಬಂದಲ್ಲಿ ಆದಷ್ಟು ಬೇಗ ಇದನ್ನು ಗುರುತಿಸಿ ಸರಿಯಾದ ಚಿಕಿತ್ಸೆಯನ್ನು ಕೊಡಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮಸ್ತೆ, ನಾನು ರುಚ್ ಶೈನಿ, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆಯಲ್ಲಿ ಕಳೆದ 2 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ಪೀಚ್ ಥೆರಪಿ ಎಂದರೆ ಮಾತುಗಳನ್ನು ಆಡಲು ಮತ್ತು ಭಾಷಾ ಕೌಶಲ್ಯಗಳನ್ನು ಹೇಗೆ ಮಾತನಾಡುವುದು ಸುಧಾರಿಸಲು ಒಂದು ಚಿಕಿತ್ಸೆಯಾಗಿದೆ. ಇದು ನಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸಲು ಹಾಗೂ ಇತರರೊಂದಿಗೆ ಯಾವ ರೀತಿ ಸಂವಹನ ಮಾಡಬೇಕೆಂಬುದನ್ನು ತಿಳಿಯಲು ಸಾಧ್ಯಪಡುತ್ತದೆ. ಈಗ ಮಕ್ಕಳು ಮಾತನಾಡಲು ಕೆಲವೊಂದು ದಾರಿಗಳಿರುತ್ತದೆ. ಸನ್ನೆ ಮೂಲಕ ಆಗಿರ್ಬೋದು, ಬರೆದ ಚಿತ್ರ ಮೂಲಕ ಆಗಿರ್ಬೋದು. ಇದನ್ನು ನೀವು ಪೋಷಕರಾಗಿ ತುಂಬಾ ನೋಡಬೇಕಾಗುತ್ತದೆ. ಹುಟ್ಟಿದಾಗ ಮಗುವಿನ ಒಂದು ಮೆದುಳು ಖಾಲಿ ಪುಟದ ಹಾಗೆ ಇರುತ್ತದೆ. ಸೊ ನೀವೇನು ಕಲಿಸಿಕೊಡ್ತೀರಾ ಆ ಮಗುವಿಗೆ ಅದನ್ನು ಅದು ಕಲಿಯುತ್ತದೆ. ಸೊ 1 ವರ್ಷದೊಳಗಾಗಿ ಆ ಮಕ್ಕಳು ಅಪ್ಪ ಅಮ್ಮ ಎಂದು ಮಾತನ್ನು ಆರಂಭಿಸುತ್ತಾರೆ. ಸೊ ಮಕ್ಕಳಲ್ಲಿ ಕಂಡುಬರುವ ಹಲವಾರು ಮಾತಿನ ಸಮಸ್ಯೆಗಳು ಯಾವುದೆಂದರೆ ಡಿಲೇಡ್ ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್, ಮಾತಿನ ವಿಳಂಬ, ಅತಿ ಚಟುವಟಿಕೆ, ಅಸ್ಪಷ್ಟ ಮಾತು, ತೊದಲುವಿಕೆ ಹಾಗೂ ಅಪ್ರಾಕ್ಸಿಯಾ ಇಂತಹ ಮುಂತಾದ ಭಾಷಾ ಮತ್ತು ಮಾತಿನ ದೌರ್ಬಲ್ಯಗಳು ಕಂಡುಬರುತ್ತದೆ. ಇಂತಹ ಸಮಸ್ಯೆಗಳಿಗೆ ನೀವು ಕಂಡು ಬಂದಾಗ ನಾವು ಸೂಕ್ತವಾದ ಅಸೆಸ್ಮೆಂಟ್ ಹಾಗೂ ಟ್ರೀಟ್ಮೆಂಟ್ ಪ್ಲಾನ್ ಮಾಡಿ ಇಂಥ ಮಕ್ಕಳು ಯಾವ ಹಂತದಲ್ಲಿದ್ದಾರೆ ಎಂಬುದನ್ನು ತಿಳಿದು ಅದಕ್ಕೆ ತರಬೇತಿಯನ್ನು ನೀಡುತ್ತೇವೆ. ಈ ಪೋಷಕರಾದ ನೀವು ಕೆಲವೊಂದು ಚಿಹ್ನೆಗಳನ್ನು ಮಕ್ಕಳಲ್ಲಿ ಕಾಣಬಹುದು. ಯಾವುದೆಂದರೆ 12 ತಿಂಗಳಲ್ಲಿ 1 ಅಥವಾ 2 ಪದಗಳನ್ನು ಬಳಸಲು ಸಾಧ್ಯವಾಗುವುದು, ಹೆಸರು ಕರೆದಾಗ ನೋಡದೇ ಇರುವುದು, ಅಸ್ಪಷ್ಟವಾಗಿ ಮಾತನಾಡುವುದು, ರ, ಲ, ತ ಇಂತಹ ಮುಂತಾದ ಶಬ್ದಗಳಲ್ಲಿ ಕಷ್ಟವೆನಿಸುವುದು, ಅಥವಾ ಅತಿ ಚಟುವಟಿಕೆ, ಕೂತಲ್ಲಿ ಕೂರುವುದಿಲ್ಲ, ಕಣ್ಣಿಟ್ಟು ನೋಡುವುದಿಲ್ಲ, ಕರೆದಾಗ ಏನು ರೆಸ್ಪಾನ್ಸ್ ಕೊಡುವುದಿಲ್ಲ. ಇಂಥದನ್ನೆಲ್ಲ ನೀವು ನೋಡಿದಾಗ ಸೂಕ್ತವಾದ ಚಿಕಿತ್ಸೆಯನ್ನು ಅವರಿಗೆ ಅನುಗಮಿಸಬೇಕು. ಮಕ್ಕಳು ಸಾಮಾನ್ಯವಾಗಿ ಮಾತು ಕಲಿಯಬೇಕೆಂದರೆ ಕಿವಿ ಕೇಳುವುದು ತುಂಬಾ ಅಗತ್ಯವಾಗಿರುತ್ತದೆ. ಕಿವಿ ಕೇಳುವುದೆಂದರೆ ಮಕ್ಕಳು ಮಾತನಾಡಲು ಆರಂಭಿಸುತ್ತಾರೆ ಅಂತ ಅರ್ಥ. ಸೊ ಈಗ ನ್ಯೂಬೋರ್ನ್ ಹಿಯರಿಂಗ್ ಸ್ಕ್ರೀನಿಂಗ್ ಎಲ್ಲೆಡೆ ಎಲ್ಲ ಆಸ್ಪತ್ರೆಗಳಲ್ಲಿ ಲಭ್ಯವಿರುತ್ತದೆ. ಇದನ್ನು ಮಾಡಿಕೊಳ್ಳದೇ ಇದ್ದರೆ ಮುಂದಕ್ಕೆ ಮಕ್ಕಳು ಮಾತನಾಡುವುದು ತುಂಬಾ ಕಷ್ಟಕರವಾಗಿರೋದ್ರಿಂದ ನೀವು ಪೋಷಕರಾಗಿ ಅದರ ಕಿವಿ ಟೆಸ್ಟ್ ಅನ್ನು ಒಮ್ಮೆ ಮಾಡಿಸಿಕೊಳ್ಳಬೇಕು. ಇದರಿಂದ ಕೆಲವು ಶಬ್ದಗಳನ್ನು, ಪದಗಳನ್ನು ಕಲಿಯಲು ತುಂಬಾ ಸಹಾಯವಾಗುತ್ತದೆ. ಮಕ್ಕಳು ಏನು ಮಾತನಾಡುತ್ತಾರೆ ಅದರಲ್ಲಿ ನಮಗೆ ತಿಳಿಯುತ್ತದೆ. ಕಲಿಯಲು ಓದಲು ತುಂಬಾ
ಸಹಾಯವಾಗುತ್ತದೆ. ಕಿವಿ ಕೇಳದೇ ಇದ್ರಲ್ಲಿ ಅಥವಾ ಶ್ರವಣ ನಷ್ಟ ಇದ್ದಾಗ ನಾವು ಏನು ಮಾತಾಡುತ್ತೇವೆ ಅದು ಅವರಿಗೆ ತಿಳಿಯುವುದಿಲ್ಲ, ಸ್ಪಷ್ಟವಾಗಿ ಅವರು ಮಾತನಾಡಲು ಅವರಿಗೆ ಆಗುವುದಿಲ್ಲ. ಸೊ ಇಂತಹ ಸಂದರ್ಭಗಳಲ್ಲಿ ಒಂದು ಕಿವಿ ಪರೀಕ್ಷೆ ಮಾಡಿಸಿಕೊಳ್ಳುವುದು ತುಂಬಾ ಇಂಪಾರ್ಟೆಂಟ್. ಹಾಗೆ ಮಕ್ಕಳ ಬೆಳವಣಿಗೆಯಲ್ಲಿ ಒಬ್ಬೊಬ್ಬರಾಗಿ ಬೇರೆ ಬೇರೆ ತರ ಇರುತ್ತದೆ, ವಿಭಿನ್ನವಾಗಿರುತ್ತದೆ. ಕೆಲವು ಮಕ್ಕಳು ಫಾಸ್ಟ್ ಆಗಿ ಮಾತಾಡುತ್ತಾರೆ, ಕೆಲವು ಮಕ್ಕಳು ಸ್ಲೋ ಆಗಿ ಮಾತಾಡ್ತಾರೆ. ಇದನ್ನು ನೀವು ಗಮನಿಸಿ, ನಿಮ್ಗೆ ಏನಾದ್ರೂ ಮಾತಿನ ಅಥವಾ ಭಾಷೆಯ ಕೌಶಲ್ಯಗಳಲ್ಲಿ ಏರುಪೇರು ಕಂಡು ಬಂದರೆ ನೀವು ತಕ್ಷಣವೇ ಸ್ಪೀಚ್ ಥೆರಪಿಸ್ಟ್ ಅನ್ನು ಭೇಟಿಯಾಗಬೇಕು. ಕೆಲವು ಮಕ್ಕಳು ವಿಭಿನ್ನವಾಗಿ ಮಾತು ಮತ್ತು ಭಾಷೆಯ ಕೌಶಲ್ಯಗಳನ್ನು ಕಲಿಯುತ್ತಾರೆ. ಅದರ ಸ್ಪೀಚ್ ಥೆರಪಿಯಲ್ಲಿ ಇಂಥದೇ ನಿರ್ದಿಷ್ಟವಾದ ಸಮಯ ಅಂತ ಇರುವುದಿಲ್ಲ. ಈಗ ಡಿಲೇಡ್ ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಮಕ್ಕಳಿಗೆ ಆದಷ್ಟು ನಾವು ಮಾತು ಕೌಶಲ್ಯಗಳನ್ನು ಕಲಿಸಿಕೊಟ್ಟರೆ ಅವರು ಪಿಕ್ ಮಾಡ್ತಾರೆ. ಆದರೆ ಇಂಥ ಅತಿ ಚಟುವಟಿಕೆ ಅಥವಾ ಆಟಿಸಮ್ ಇಂತಹ ಸಮಸ್ಯೆಗಳು ಇದ್ದಾಗ, ಒಂದಕ್ಕಿಂತ ಜಾಸ್ತಿ ಸಮಸ್ಯೆಗಳು ಒಂದು ಮಗುವಿನಲ್ಲಿ ಇದ್ದಾಗ ಅದಕ್ಕೆ ಜಾಸ್ತಿ ಸಮಯ ಬೇಕಾಗುತ್ತದೆ. 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು. ಅದು ಅವರ ಗ್ರಹಿಸುವಿಕೆಯ ಮೇಲೆ ಅವಲಂಬಿಸಿದೆ. ಎಲ್ಲರಿಗೂ ನಮಸ್ಕಾರ. ನಾನು ದೀಪಶ್ರೀ, ಡಾಕ್ಟರ್ ಎ ಬಾಳಿಗ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಮಾರ್ಗದರ್ಶನ ಕೇಂದ್ರದಲ್ಲಿ ಆಪ್ತ ಸಮಾಲೋಚಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ನಾವು ಹೆಚ್ಚಾಗಿ ಕಾಣಲಿಕ್ಕೆ ಸಿಗುವಂತಹ ಮಕ್ಕಳಲ್ಲಿ ಕಾಣಲಿಕ್ಕೆ ಸಿಗುವಂತಹ ಸಮಸ್ಯೆಗಳೆಂದ್ರೆ ಒಂದು ಮೊದಲನೇದಾಗಿ ADHD ಅಂತ ಹೇಳ್ತೇವೆ. ADHD ಅಂದ್ರೆ ಇಂಗ್ಲಿಷ್ ಅಲ್ಲಿ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಕನ್ನಡದಲ್ಲಿ ಅತಿ ತೀಟೆ ಕಾಯಿಲೆ ಅಂತ ಹೇಳುವಂಥದ್ದು. ಅಂದ್ರೆ ಈ ಸಮಸ್ಯೆ ಇರುವಾಗ ಮಕ್ಕಳು ಏನ್ ಮಾಡ್ತಾರೆ ಹೇಳಿದ್ರೆ, ಕೂತಲೆಲ್ಲ ಕೂತ್ಕೊಳ್ಳೋದಿಲ್ಲ, ಆಚೆಚೆ ಓಡಾಡ್ತಾ ಇರ್ತಾರೆ, ಗಮನ ಶಕ್ತಿ ತೊಂದರೆ ಇರ್ತದೆ. ಟೀಚರ್ ಕ್ಲಾಸಲ್ಲಿ ಪಾಠ ಮಾಡ್ತಾ ಇರ್ತಾರೆ, ಇವ್ರು ಆಚೆಚೆ ನೋಡ್ತಾನೆ ಇರುವಂತದ್ದು. ಈಗ ಮನೇಲಿ ಹೋಮ್ವರ್ಕ್ ಮಾಡಬೇಕು, ನೋಟ್ಸ್ ಗಳನ್ನು ಬರೀಬೇಕು, ಈ ತರ ಯಾವುದೇ ಆಕ್ಟಿವಿಟಿಗಳಲ್ಲಿ ಅವರು ಕೂತಲ್ಲಿ ಕೂತ್ಕೊಳ್ಳೋದಿಲ್ಲ. ಊಟ ಮಾಡ್ತಾ ಇದ್ರೆ ತುಂಬಾ ಹೊತ್ತು ತಗೊಳ್ತಾರೆ. ಅಂದ್ರೆ ಅವರು ಊಟ ತಟ್ಟೆ ಕೈಯಲ್ಲಿ ಇರ್ತದೆ, ಬಟ್ ಅವರ ಆಲೋಚನೆಗಳು ಬೇರೆ ಬೇರೆ ಕಡೆ ಓಡಾಡ್ತಿರೋದ್ರಿಂದ ಹಾಗಾಗಿ ತುಂಬಾ ಹೊತ್ತು ತಗೊಳ್ಳುವಂತದ್ದು, ಒಂದು ಗಳಿಗೆ ಕೂತಲ್ಲಿ ಸಹ ಕೂರುದಿಲ್ಲ. ಸೊ ಇಂಥ ಸಮಸ್ಯೆಗೆ ನಾವು ADHD ಅಂತ ಹೇಳ್ತೇವೆ. ಇಂಥ ಸಮಸ್ಯೆಗೆ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಏಕಾಗ್ರತೆಯನ್ನು ಹೆಚ್ಚಿಸಲಿಕ್ಕೆ ಕೆಲವೊಂದು ಆಕ್ಟಿವಿಟೀಸ್ ಗಳನ್ನ ಅವರಿಗೆಲ್ಲ ಹೇಳಿಕೊಡ್ತೇವೆ. ಹಾಗೆ ಅನಿಯಂತ್ರಿತ ಮೂತ್ರ ವಿಸರ್ಜನೆ, ಇದು ಆಕ್ಚುಲಿ 6 ವರ್ಷಕ್ಕಿಂತ ಸಣ್ಣ ಮಕ್ಕಳು ಹೆಚ್ಚಾಗಿ ಹಾಸಿಗೆಯಲ್ಲಿ ಮೂತ್ರ ಮಾಡುವುದನ್ನು ನಾವು ಗಮನಿಸಿರ್ತೇವೆ. 6 ವರ್ಷಗಳ ನಂತರ ಸಹ ಏನಾಗ್ತದೆ ಅಂತ ಹೇಳಿದ್ರೆ ಹಾಸಿಗೆಯಲ್ಲಿ ಮೂತ್ರ ಮಾಡುವಂಥದ್ದು, ಬಟ್ಟೆ ಒದ್ದೆ ಮಾಡ್ಕೊಳ್ಳುವಂಥದ್ದು ರಾತ್ರಿ, ಹೀಗೆಲ್ಲ ನಾವು ನೋಡ್ತೇವೆ. ಸೊ ಇದು ಯಾಕೆ ಆಗ್ತದೆ ಅಂತ ಹೇಳಿದ್ರೆ, ಒಂದು ಮಕ್ಕಳಲ್ಲಿರುವಂತಹ ಮೂತ್ರಕೋಶದ ಗಾತ್ರ ಸಣ್ಣದಾಗಿರುವಂಥದ್ದು ಅಂತ ಹೇಳ್ಬೋದು. ಇನ್ನೊಂದೆಂತ ಹೇಳಿದ್ರೆ, ಅದು ಅವರ ಮನೆಯಲ್ಲಿ ಇನ್ನೊಂದು ಮಗುವಿನ ಜನನವಾದ್ರೆ ಪೋಷಕರ ಗಮನ ಹೆಚ್ಚಾಗಿ ಇನ್ನೊಂದು ಮಗುವಿನ ಮೇಲೆ ಇರ್ತದೆ. ಅದರ ಬಗ್ಗೆ ಕಾಳಜಿ ವಹಿಸುವಂಥದ್ದು, ಅವರನ್ನು ಕೇರ್ ಮಾಡುವಂಥದ್ದು ಇರ್ತದೆ. ಅವಾಗ ಈ ಮಗು ತನ್ನ ಮೇಲೆ ಅಟೆನ್ಷನ್ ತಗೊಳ್ಬೇಕು, ಗಮನ ಸೆಳೆಬೇಕಂತಾದ ಕಾರಣ ಈ ತರ ಮಾಡೋದು ಸಹ ಇರ್ತದೆ. ಹಾಗೆಯೇ ಇನ್ನೊಂದೆಂತ ಹೇಳಿದ್ರೆ, ಅವರಿಗೆ ಮನೆಯಲ್ಲಿ ತಂದೆ ತಾಯಿ ನಡುವೆ ಇರುವಂತಹ ಜಗಳಗಳಾಗಿರ್ಬಹುದು, ಮನೆಯವರಿಂದ ಅಥವಾ ಹೊರಗಿನವರಿಂದ ಅಥವಾ ಯಾರಾದ್ರೂ ಸಂಬಂಧಿಕರಿಂದ ಆಗುವಂತಹ ಲೈಂಗಿಕ ಶೋಷಣೆಗಳು, ಇದನ್ನು ಅವ್ರು ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವಾಗ ಇದು ಈ ತರ ಅನಿಯಂತ್ರಿತ ಮೂತ್ರ ವಿಸರ್ಜನೆ ಮೂಲಕ ನಮ್ಗೆ ಕಾಣಲಿಕ್ಕೆ ಸಿಗ್ತದೆ. ಸೊ ಇಂಥದೆಲ್ಲ ಸಮಸ್ಯೆಗಳೆಲ್ಲ ಬಂದಾಗ ನಾವೆಂತ ಮಾಡ್ತೇವೆ ಅಂತ ಹೇಳಿದ್ರೆ, ಮೊದಲನಾಗಿ ಸ್ಲೀಪ್ ಹೈಜಿನ್ ಅನ್ನು ಹೇಳಿಕೊಡ್ತೇವೆ. ಹಾಗೆಯೇ ಒಂದು ಬ್ಲಾಡರ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಅನ್ನು ಹೇಳಿಕೊಡ್ತೇವೆ. ಹಾಗೆ ಕೆಲವೊಂದು ನಡವಳಿಕೆ ಚಿಕಿತ್ಸೆಯನ್ನು ಮಾಡಲಾಗ್ತದೆ. ಇದರ ಜೊತೆಗೆ ಹೆಚ್ಚಾಗಿ ಮಕ್ಕಳಲ್ಲಿ ಕಾಣಲಿಕ್ಕೆ ಸಿಗುವಂತ ಸಮಸ್ಯೆಗಳಂದ್ರೆ ಒಂದು ಸ್ಕೂಲ್ ಫೋಬಿಯಾ ಅಂತ, ಅಂದ್ರೆ ಶಾಲೆಗೆ ಹೋಗುದು ನಿರಾಕರಿಸುವಂಥದ್ದು. ಈ ಶಾಲೆ ನಿರಾಕರಣೆ ಅನ್ನುವಂಥದ್ದು ಹೆತ್ತವರಿಗೆ ಎಂತ ಅನಿಸ್ತದೆ ಅಂದ್ರೆ, ಹಿಂದಿನ ದಿನದ ಸಂಜೆವರೆಗೂ ಮಕ್ಕಳು ನಾನು ಶಾಲೆಗೆ ಹೋಗ್ತೇನೆ ಅಂತ ಯೂನಿಫಾರ್ಮ್ಗಳನ್ನು, ತನ್ನ ಬುಕ್ಸ್ಗಳನ್ನು ಎಲ್ಲವನ್ನು ರೆಡಿ ಮಾಡಿ ಹಿಡ್ಕೊಂಡವರು ನಾಳೆ ಬೆಳಿಗ್ಗೆ ಆಗುವಾಗ ಇನ್ನೇನು ಶಾಲೆದು ವ್ಯಾನ್ ಎಲ್ಲ ಬರಬೇಕು, ಇವರು ರೆಡಿಯಾಗಿ ಕೂತಿರ್ತಾರೆ, ಅಷ್ಟೊತ್ತಿಗೆ ವಾಂತಿ ಮಾಡುವಂಥದ್ದು, ಹೊಟ್ಟೆ ನೋವು ಬರ್ತದೆ, ತಲೆನೋವು ಆಗ್ತದೆ, ಹಲ್ಲಿನೋವು ಹೇಳುದು, ನನಗೆ ಕಾಲು ನೋವು ಆಗ್ತದೆ, ಅಥವಾ ಇನ್ನೊಂದೇನೋ ವಾಂತಿ ಮಾಡ್ಕೊಳ್ಳೋದು, ಹೀಗೆಲ್ಲ ತೊಂದರೆಗಳೆಲ್ಲ ಕಾಣಲಿಕ್ಕೆ ಸಿಗ್ತದೆ. ಇದು ಎಲ್ಲಿ ತನಕ ಇತ್ತಂದ್ರೆ, ಡಾಕ್ಟರ್ ಹತ್ರ ಹೋಗಿ ನೀವು ಕರ್ಕೊಂಡು ಎಲ್ಲ ಆಯ್ತು, ಈ ತರ ಆಗಿದೆ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಂತ ಕರ್ಕೊಂಡು ಹೋಗೋ ತನಕ ಅಲ್ಲಿ ತನಕ ಇರ್ತದೆ. ಡಾಕ್ಟರ್ ಹೋದ ನಂತರ ಅದು ಮಾಯವಾಗ್ಬಿಡ್ತದೆ. ಸೊ ಡಾಕ್ಟರ್ ಎಲ್ಲಾ ಟೆಸ್ಟ್ಗಳನ್ನು ಮಾಡಿ ನೋಡಿದ್ರು ಸಹ ಇದು ರಿಪೋರ್ಟ್ ನಾರ್ಮಲ್ ಆಗಿ ಬಿಡ್ತದೆ, ಯಾವುದೇ ತೊಂದರೆಗಳು ಇರುವುದಿಲ್ಲ ಅಂತ. ಸೊ ಇಂಥ ಸಮಸ್ಯೆಗೆ ನಾವೆಂತ ಹೇಳ್ತೇವೆ, ಸ್ಕೂಲ್ ಫೋಬಿಯಾ ಅಂತ ಹೇಳ್ತೇವೆ. ಸೊ ಇಂತಹ ಸಮಸ್ಯೆಗಳಿಗೆ ಏನಿರ್ತದೆ ಅಂದ್ರೆ ಹಲವಾರು ಕಾರಣಗಳಿರ್ತದೆ. ಈ ಹಲವಾರು ಕಾರಣಗಳನ್ನು ನಾವು ಗುರುತಿಸಿ ಆಪ್ತ ಸಮಾಲೋಚನೆ ಮಾಡಲಾಗ್ತದೆ. ಇನ್ನೊಂದು ಗ್ರಾಡೆಡ್ ಎಕ್ಸ್ಪೋಜರ್ ತರ ಒಂದು ನಾವು ಸ್ಕೂಲಿಗೆ ಕಳಿಸ್ಬೇಕಾಗ್ತದೆ. ಸೊ ಹೀಗೆ ಮಾಡ್ತೇವೆ. ಇದ್ರ ಜೊತೆಗೆ ಏನೆಲ್ಲ ಸಮಸ್ಯೆಗಳು ಇರ್ತದೆ ಅಂತ ಹೇಳಿದ್ರೆ, ಇನ್ನೊಂದು ಕಾಂಡಕ್ಟ್ ಡಿಸಾರ್ಡರ್ ಅಂತ, ಅಂದ್ರೆ ವರ್ತನೆಯಲ್ಲಿರುವಂತಹ ಸಮಸ್ಯೆಗಳು. ಅಂದ್ರೆ ಮಕ್ಕಳು ಸುಳ್ಳು ಹೇಳುವಂಥದ್ದು, ಕದಿಯುವುದು, ಸಿಟ್ಟು ಮಾಡುವುದು, ಪೇರೆಂಟ್ಸಿಗೆ ಅಥವಾ ದೊಡ್ಡವರಿಗೆ ಹಿರಿಯರಿಗೆ ಎಲ್ಲ ಗೌರವ ಕೊಡದೇ ಇರುವಂತಹದ್ದು, ಮನೆಯಲ್ಲಿರುವ ವಸ್ತುಗಳನ್ನು ಕದಿಯುವುದು, ಹೀಗೆಲ್ಲ ಮಾಡ್ತಾರೆ. ಅಂದ್ರೆ ತುಂಬಾ ಹಠ ಮಾಡುವಂಥದ್ದು, ಊಟ ಮಾಡದೇ ಇರುವಂತದ್ದು, ಹೀಗೆ ಟೀಚರ್ಗಳಿಗೆಲ್ಲ ಬ್ಯಾಕ್ ಆನ್ಸರ್ ಕೊಡುವಂಥದ್ದು, ಹೋಮ್ವರ್ಕ್ ಗಳನ್ನು ಮಾಡದೇ ಹೋಗುವುದು, ಅಲ್ಲಿ ಹೋಗಿ ಬೇರೆ ಮಕ್ಕಳಿಗೆಲ್ಲ ತಂಟೆ ಮಾಡುವಂಥದ್ದು, ಮಕ್ಕಳಿಗೆ ಬೇರೆಯವರಿಗೆ ಕುಡಿಯುವುದು, ಹೀಗೆಲ್ಲ ಮಾಡಿದಾಗ ಸೊ ಇದಕ್ಕೆ ನಾವು ವರ್ತನಾ ಸಮಸ್ಯೆ ಅಂತ ಹೇಳ್ತೇವೆ, ಕಾಂಡಕ್ಟ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಇದಕ್ಕೆ ನಾವು ಆಪ್ತ ಸಮಾಲೋಚನೆ ಮತ್ತು ವರ್ತನಾ ಚಿಕಿತ್ಸೆಯನ್ನು ಕೊಡ್ತೇವೆ. ಇದ್ರ ಜೊತೆಗೆ ಸಿಬ್ಲಿಂಗ್ ರೈವಲ್ರಿ ಅಂತ ಅನ್ನುವಂಥ ಸಮಸ್ಯೆ ನಾವು ಹೆಚ್ಚಾಗಿ ಕಾಣಲಿಕ್ಕೆ ಸಿಗ್ತದೆ.
ಈ ಸಿಬ್ಲಿಂಗ್ ರೈವಲ್ರಿ ಅಂದ್ರೆ ಈಗ ಅವರ ಮನೆಯಲ್ಲಿ ಇನ್ನೊಂದು ಮಗುವಿನ ಜನನ ಆದಾಗ ತಂದೆ ತಾಯಿ ಹೆಚ್ಚಾಗಿ ಆ ಸಣ್ಣ ಮಗುವಿನ ಕಾಳಜಿ ವಹಿಸ್ಬೇಕಾಗ್ತದೆ. ತುಂಬಾ ಸಣ್ಣ ಮಗು, ಅದಕ್ಕೆ ಊಟ ಮಾಡಿಸೋದ್ರಿಂದ ಹಿಡಿದು ಅಥವಾ ಅದರದ್ದು ಎಲ್ಲಾ ಕಾಳಜಿ ಎಲ್ಲ ನೋಡ್ಕೊಳ್ಬೇಕಾಗ್ತದೆ. ಸೊ ಹೀಗೆಲ್ಲ ನೋಡ್ಕೊಂಡಾಗ ಈ ದೊಡ್ಡ ಮಗುವಿಗೆ ಎಂತ ಅನಿಸ್ತದೆ ಅಂತ ಹೇಳಿದ್ರೆ, ಅಪ್ಪ ಅಥವಾ ಅಮ್ಮ ನನ್ನನ್ನು ಕಾಳಜಿ ಮಾಡ್ತಾ ಇಲ್ಲ, ನನ್ನ ಬಗ್ಗೆ ನನ್ನನ್ನು ಕೇರೆ ಮಾಡ್ತಾ ಇಲ್ಲ. ಇವನು ತಮ್ಮ ಬರೋಕ್ಕಿಂತ ಮುಂಚೆ ಎಷ್ಟು ಚಂದ ನೋಡ್ಕೊಳ್ತಿದ್ರು, ನಾನಂದ್ರೆ ಎಷ್ಟು ಇಷ್ಟ, ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಿದ್ರು, ಎಷ್ಟು ಕೊಂಗಾಟ ಮಾಡ್ತಿದ್ರು. ಮನೆಗೆ ಬಂದವರೆಲ್ಲ ನನ್ನನ್ನೇ ತುಂಬಾ ಅಂದ್ರೆ ಕೊಂಗಾಟ ಮಾಡ್ಕೊಂಡು ನೋಡ್ತಾ ಇದ್ರು. ಇವಾಗ ಬಂದವರೆಲ್ಲ ನನ್ನ ತಮ್ಮನನ್ನೇ ಕೇಳ್ತಿದ್ದಾರೆ, ತಮ್ಮನನ್ನೇ ನೋಡ್ತಿದ್ದಾರೆ ಅಂತ ಅನ್ಕೊಂಡು ಇವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಅವನನ್ನ ಆಸೆ ಮಾಡುವುದಿಲ್ಲ, ಅವನದೇನೋ ವಸ್ತುಗಳನ್ನೆಲ್ಲ ಹಾಳು ಮಾಡುವಂತದ್ದು, ಅವನ ಮೇಲೆ ಸಿಟ್ಟು ಮಾಡುವಂತದ್ದು, ಅಮ್ಮ ಸಹ ನನ್ನ ಬಗ್ಗೆ ಕಾಳಜಿ ವಹಿಸ್ತಿಲ್ಲ ಅಂತ ಅಮ್ಮನ ಮೇಲೆ ಸಿಟ್ಟು ಮಾಡುವಂಥದ್ದು, ಅಮ್ಮನ ಮೇಲೆ ಮಾತನಾಡದೇ ಇರುವಂತದ್ದು, ಹೀಗೆಲ್ಲ ಇರ್ತದೆ. ಸೊ ಇದು ನಾವೆಂತ ಅನ್ಕೊಳ್ತೇವೆ ಅಂದ್ರೆ ಇದಕ್ಕೆ ಸಿಬ್ಲಿಂಗ್ ರೈವಲ್ರಿ ಅಂತ ಹೇಳ್ತೇವೆ. ಇದಕ್ಕೆ ನಾವು ಆಪ್ತ ಸಮಾಲೋಚನೆ ಮೂಲಕ ಮತ್ತೆ ಪೇರೆಂಟ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಗಳ ಮೂಲಕ ಇದನ್ನು ಸರಿಪಡಿಸಲಿಕ್ಕೆ ನೋಡ್ತೇವೆ. ಹಾಗೆ ಇದರ ಜೊತೆಗೆ ಇನ್ನೊಂದು ಸಮಸ್ಯೆಗಳಂತ ಹೇಳಿದ್ರೆ ಮಕ್ಕಳಲ್ಲಿ ಕಲಿಕಾ ನ್ಯೂನತೆ ಅನ್ನುವಂತ ಸಮಸ್ಯೆ, ಇದು ಹೆಚ್ಚಾಗಿ ಕಾಣಲಿಕ್ಕೆ ಸಿಗ್ತದೆ. ಅಂದ್ರೆ ಈಗ ಬಿ ಅನ್ನು ಬರೆಯುವಾಗ ಡಿ ಅಂತ ಬರೆಯುವುದು, ಪಿ ಅನ್ನು ಬರೆಯುವಾಗ ಕ್ಯೂ ಬರೆಯುವುದು, ನಂಬರ್ಸ್ಗಳು ಅಂದ್ರೆ 18 ಬರೆಯುವಾಗ 81 ಬರೆಯುವುದು, 13 ಬರೆಯುವಾಗ 31 ಬರೆಯುವುದು, ಈ ತರದೆಲ್ಲ ಕನ್ಫ್ಯೂಷನ್ಸ್ ಗಳಾಗುವಂತದ್ದು, ಮತ್ತೆ ಕಲಿಕೆಯಲ್ಲಿ ಹಿಂದುಳಿಯುವಂತದ್ದು, ಹೀಗೆಲ್ಲ ಇದ್ದಾಗ ನಾವಿಲ್ಲಿ ಪರಿಹಾರ ಬೋಧನೆಯ ಮೂಲಕ ಮಕ್ಕಳಿಗೆ ಹೇಳಿಕೊಡ್ತೇವೆ. ಇದರ ಜೊತೆಗೆ ಮಕ್ಕಳಲ್ಲಿ ಹೆಚ್ಚಾಗಿ ಆತಂಕದ ಸಮಸ್ಯೆ ಇರ್ತದೆ. ಆತಂಕ ಅಂದ್ರೆ ಭಯ ಆಗುವಂತದ್ದು. ಟೀಚರ್ ಕ್ಲಾಸ್ ಅಲ್ಲಿ ಪಾಠ ಮಾಡ್ತಿರ್ತಾರೆ, ಅವಾಗ ಏನಾದ್ರು ಕ್ವಶನ್ಸ್ ಕೇಳಿದ್ರೆ ನನಗೆ ಉತ್ತರ ಗೊತ್ತಿರ್ತದೆ, ಬಟ್ ಹೇಳಿಕೆ ಭಯ ಆಗ್ತದೆ, ಹೇಳದೇ ಇರುವಂತದ್ದು, ಬೇರೆ ಮಕ್ಕಳ ಜೊತೆಗೆ ಮಿಂಗಲ್ ಆಗದೇ ಇರುವಂತದ್ದು, ಮತ್ತೆ ಯಾರಾದ್ರೂ ಅಂದ್ರೆ ಫ್ರೆಂಡ್ಶಿಪ್ ಮಾಡದೇ ಇರುವಂತದ್ದು, ಮಾತನಾಡೋದು ಕಡಿಮೆ, ಈ ತರ ಭಯದ ಸಮಸ್ಯೆಗಳು ಇರ್ತದೆ. ಟೀಚರ್ ಬೇರೆ ಏನಾದ್ರೂ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿಗಳಿಗೆಲ್ಲ ಸೇರಿದ್ರೆ ಇವರಿಗೆಲ್ಲದ್ರೂ ಟ್ಯಾಲೆಂಟ್ ಇದ್ರೂ ಸಹ ಅದಕ್ಕೆ ಹೋಗದೇ ಇರುವಂತದ್ದು, ಹೀಗೆಲ್ಲ ಭಯಗಳೆಲ್ಲ ಇರ್ತದೆ. ಇದ್ರ ಜೊತೆಗೆ ಕೆಲವರು ಮಕ್ಕಳಲ್ಲಿ ಗೀಳು ಕಾಯಿಲೆ ಅಂತ ಇರ್ತದೆ. ಗೀಳು ಕಾಯಿಲೆ ಅಂದ್ರೆ ಪದೇ ಪದೇ ಒಂದೇ ಆಲೋಚನೆಗಳು ಬರುವಂತದ್ದು. ಅಂದ್ರೆ ಇವಾಗ ತಾನು ಬರಿತಾ ಇದ್ದಾನೆ, ಇಲ್ಲ ಆಕ್ಚುಲಿ ಬರ್ದದ್ದು ಕರೆಕ್ಟ್ ಆಗಿರ್ತದೆ, ಎಲ್ಲ ಒಂದು ಕಡೆ ಮಾತ್ರ ತಪ್ಪಿರುವಂತದ್ದು, ಬಟ್ ಇವನಿಗೆ ಏನ್ ಅನಿಸ್ತದೆ ಅಂದ್ರೆ ತಾನು ಬರ್ದದ್ದು ಸರಿ ಇಲ್ಲ, ನಾನೀಗ ಇನ್ನೊಂದ್ಸಲ ಬರೀಲೇಬೇಕು ಅಂತ ಅದನ್ನ ಪೇಜ್ ಹರಿದು ಹಾಕುದು, ಇಲ್ಲದ್ರೆ ಅದನ್ನು ಗೀಚಿ ಹಾಕುದು, ಮತ್ತೆ ಇನ್ನೊಂದ್ಸಲ ಬರೆಯುವಂತದ್ದು. ಈಗ ನಾನು ಇನ್ನೊಂದ್ಸಲ ಬರೆದಿದ್ರೆ ನನ್ನ ಮನೆಯವರಿಗೆ ಏನೋ ತೊಂದರೆ ಆಗಬಹುದು ಅನ್ನುವಂತ ಅವನಿಗೊಂದು ನೆಗೆಟಿವ್ ಥಾಟ್ಸ್ ಬರ್ತದೆ. ಇಲ್ಲ ಓದ್ತಾ ಇರ್ತಾರೆ ಮಕ್ಕಳು, ಓದ್ತಾ ಇರುವಾಗ ಆಯ್ತು ಓದಿದೆ ನಾನು, ಅವನಿಗೆ ಅರ್ಥ ಆಗಿರ್ತದೆ ಕೂಡ, ಆದ್ರೆ ಇಲ್ಲ ನಾನೀಗ 10 ಸಲ ಓದ್ಬೇಕು, 9 ಸಲ ಓದ್ಬೇಕು, ಈ ತರ ಅಂತ ಅನ್ಕೊಳ್ತಾರೆ. ಹೀಗೆ ಓದದಿದ್ರೆ ನನ್ನ ತಂದೆಗೆ ಏನಾದ್ರೂ ಆಕ್ಸಿಡೆಂಟ್ ಆಗ್ಬೋದು, ಈಗ ಬರ್ತಾ ಇದ್ದಾರೆ ಅವ್ರಿಗೆ ಏನಾದ್ರೂ ತೊಂದರೆ ಆಗ್ಬೋದು, ಈ ತರ ಎಲ್ಲ ಕೆಟ್ಟ ಕೆಟ್ಟ ಆಲೋಚನೆಗಳೆಲ್ಲ ಬರ್ತದೆ. ಮತ್ತೆ ಪದೇ ಪದೇ ವಾಶ್ರೂಮ್ ಹೋಗುವಂತದ್ದು. ನಾವೇನ್ ಅನ್ಕೊಳ್ತೇವೆ ಅಂದ್ರೆ ಮಕ್ಕಳಿಗೆ ನೀರದ ತುಂಬಾ ಇಷ್ಟ ಅಲ್ಲ, ಅದಕ್ಕೆ ಆಟ ಆಡಲಿಕ್ಕೆ ಹೋಗ್ತಿದ್ದಾನೆ ನಾವು ಕ್ಲಾಸ್ ರೂಮ್ ಇಂದ ಮಿಡ್ಲ್ ಅಲ್ಲಿ, ಅಥವಾ ನಾವು ಅನ್ಕೊಳ್ತೇವೆ ಅಂತ ಹೇಳಿದ್ರೆ ಅವನಿಗೆ ಕ್ಲಾಸ್ ಬೋರ್ ಆಯ್ತಾ ಅಂತ, ಅದಕ್ಕೆ ಅವ್ರು ಮಿಡ್ಲ್ ಅಲ್ಲಿ ವಾಶ್ರೂಮಿಗೆ ಹೋದ್ರು ಅಂತ ಅನ್ಕೊಳ್ತೇವೆ. ಆದ್ರೆ ಇದು ಖಂಡಿತವಾಗ್ಲೂ ಇದು ಅಂತ ಸಮಸ್ಯೆಗಳಲ್ಲ, ಇದು ಗೀಳು ಕಾಯಿಲೆಯಿಂದ ಮಕ್ಕಳು ಇದನ್ನು ಹೀಗೆಲ್ಲ ಅವರು ವರ್ತನೆ ತೋರಿಸ್ತಿರ್ತಾರೆ. ಸೊ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಓದ್ಲಿಕ್ಕೆ ಅವರಿಗೆ ತುಂಬಾ ತೊಂದರೆ ಆಗ್ತದೆ, ಇದನ್ನ ನಾವು ಗಮನಿಸಬೇಕಾಗ್ತದೆ. ಸೊ ಇಷ್ಟೆಲ್ಲ ನಾನು ಸಮಸ್ಯೆಗಳನ್ನೆಲ್ಲ ಹೇಳಿದ್ದೇನೆ. ಇದಕ್ಕೆಲ್ಲಾನು ಆಪ್ತ ಸಮಾಲೋಚನೆ ಅಥವಾ ವರ್ತನೆ ಚಿಕಿತ್ಸೆಗಳಾಗಿರ್ಬೋದು, ಅಂದ್ರೆ ಬಿಹೇವಿಯರಲ್ ಥೆರಪಿಗಳು, ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ, ಈ ತರದೆಲ್ಲ ಥೆರಪಿಗಳನ್ನು ಮಾಡೋದ್ರ ಜೊತೆಗೆ ಇದು ಯಾವಾಗ ಉಪಯೋಗ ಆಗುವುದಿಲ್ಲ ಅಂತ ಆದಾಗ ಮನೋವೈದ್ಯರು ಮಾತ್ರ ಚಿಕಿತ್ಸೆಯ ಮೂಲಕ ಸಹ ಇದನ್ನು ಗುಣಪಡಿಸಲಿಕ್ಕೆ ನಾವು ನೋಡ್ತೇವೆ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಮೂರ್ತಿ. ನಾನು ಬಾಳಿಗ ಆಸ್ಪತ್ರೆಯಲ್ಲಿ ಮನಃಶಾಸ್ತ್ರಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಆಸ್ಪತ್ರೆಯಲ್ಲಿ ಒಂದು ಮಕ್ಕಳ ಮಾರ್ಗದರ್ಶನ ಕೇಂದ್ರ ಅಂತ ಇದೆ. ಇದರ ಬಗ್ಗೆ ನಾನು ನಿಮ್ಗೆ ಇವತ್ತು ಮಾಹಿತಿಯನ್ನ ನೀಡಲಿಕ್ಕಿದ್ದೇನೆ. ಈ ಮಕ್ಕಳ ಮಾರ್ಗದರ್ಶನ ಕೇಂದ್ರ ಅಂದ ತಕ್ಷಣ ಕೆಲವೊಮ್ಮೆ ಪೋಷಕರಲ್ಲಿ ಒಂದು ಆತಂಕ ಇರುತ್ತೆ. ನಮ್ಮ ಮಕ್ಕಳನ್ನ ಈ ಮಾನಸಿಕ ಆರೋಗ್ಯ ತಜ್ಞರ ಹತ್ರ ಯಾಕೆ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಹೋದ್ರೆ ಎಲ್ಲಿ ನನ್ನ ಮಕ್ಕಳನ್ನ ಈ ಒಂದು ಮಾನಸಿಕ ಅಸ್ವಸ್ಥರರು ಅಂತೇಳಿ ಒಂದು ಬ್ರ್ಯಾಂಡ್ ಮಾಡಿಬಿಡ್ತಾರೆ, ಅಥವಾ ನಮ್ಮ ಮಕ್ಕಳಿಗೆ ಔಷಧಿ ಕೊಟ್ಟು ಅದನ್ನ ಹ್ಯಾಬಿಟ್ ಮಾಡಿಬಿಡ್ತಾರೆ. ಈ ತರದ ಒಂದು ಕೆಲವೊಂದು ತಪ್ಪು ಕಲ್ಪನೆಗಳನ್ನ ಇಟ್ಟುಕೊಂಡು ಮಕ್ಕಳಲ್ಲಿ ಸಮಸ್ಯೆಗಳನ್ನು ಇದ್ರೂ ಕೂಡ ಇದು ಮುಂದೆ ಸರಿಯಾಗತ್ತೆ ಅಂತೇಳಿ ಮುಂದೆ ಆಗ್ತಾ ಬರೋದೇ ಇಲ್ಲ. ನೀವು ಪೋಷಕರು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದ್ರೆ, ಈ ಮಾನಸಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಈ ಮಕ್ಕಳ ಮಾರ್ಗದರ್ಶನ ವಿಭಾಗದಲ್ಲಿ ಮಕ್ಕಳಲ್ಲಿ ಇರುವಂತಹ ವರ್ತನಾ ಸಮಸ್ಯೆಗಳಿಗೆ ಒಂದು ಮನೋವೈಜ್ಞಾನಿಕ ಚಿಕಿತ್ಸೆಯನ್ನ ನೀಡಲಾಗ್ತದೆ. ಸೊ ಈ ಮಕ್ಕಳಲ್ಲಿ ಏನಪ್ಪಾ ಸಮಸ್ಯೆಗಳು ಅಂತ ಹೇಳಿದ್ರೆ, ಯಾವುದೇ ಒಂದು ಶಾಲೆಗೆ ಹೋಗುವಂತಹ ಮಕ್ಕಳಲ್ಲಿ ಒಂದು ನೀವು ನೋಡಿದ್ರೆ 10% 15% ಮಕ್ಕಳಲ್ಲಿ ಸಮಸ್ಯೆಗಳಿರ್ಬೋದು. ಯಾವ್ಯಾವುದು ಅಂತಂದ್ರೆ, ಒಂದು ಈ ಅತಿ ಚಟುವಟಿಕೆ ಮತ್ತೆ ಗಮನದ ಕೊರತೆ, ಕೆಲವು ಮಕ್ಕಳಲ್ಲಿ ಓದು ಬರಹದಲ್ಲಿ ಸಮಸ್ಯೆ, ಕೆಲವು ಮಕ್ಕಳಲ್ಲಿ ಅನಿಯಂತ್ರಿತ ಮೂತ್ರ ವಿಸರ್ಜನೆ, ಆತಂಕ ಮನೋಬೇರೆಗಳು, ಭಯಗಳಿರ್ತದೆ, ಯಾವುದೋ ಒಂದು ವಸ್ತುಗಳನ್ನ ನೋಡಿದಾಗ ಭಯಗಳಿರ್ಬೋದು, ಅಥವಾ ಈ ಕದಿಯುವಂತಹ ಹವ್ಯಾಸಗಳು, ಅಥವಾ ಬೇರೆ ಬೇಡದ ವಸ್ತುಗಳನ್ನ ತಿನ್ನುವಂಥ ಈ ಪೈಕ ಅಂತ ಹೇಳ್ತೇವೆ, ಪೆನ್ಸಿಲ್ ತಿಂತಾರೆ, ರಬ್ಬರ್ ತಿಂತಾರೆ, ಮಣ್ಣು ತಿಂತಾರೆ, ಈ ತರದ್ದು, ಅಥವಾ ಉಗುರು ಕಚ್ಚುವಂಥದ್ದು, ಅಥವಾ ವಿರುದ್ಧವಾಗಿ ಮಾತಾಡುವಂತಹ ವರ್ತನಾ ಸಮಸ್ಯೆಗಳು, ಅಥವಾ ಭಾವನಾತ್ಮಕ ಸಮಸ್ಯೆಗಳು, ಹೀಗೆ ಮಕ್ಕಳಲ್ಲಿ ವಿವಿಧ ರೀತಿಯ ಸಮಸ್ಯೆಗಳಿರ್ತದೆ.
ಈ ಸಮಸ್ಯೆಗಳು ಏನಾಗುತ್ತೆ ಅಂತಂದ್ರೆ ಮಕ್ಕಳ ಒಂದು ಸರ್ವೋತ್ತಮಕ ಬೆಳವಣಿಗೆಯ ಮೇಲೆ ಪರಿಣಾಮವನ್ನು ಬೀಳ್ತಾ ಇರುತ್ತೆ. ಇದರಿಂದ ಈ ಭಾವನಾತ್ಮಕವಾದಂತಹ ಸಮಸ್ಯೆ ಇರುವಂತಹ ಮಗು ಆಗ್ಬೋದು ಅಥವಾ ಅತಿ ಚಟುವಟಿಕೆ ಇರುವಂತಹ ಮಗು ಆಗ್ಬೋದು. ಇದರಿಂದ ಏನಾಗುತ್ತೆ, ಆ ಮಗು ಕಲಿಕೆಯಲ್ಲಿ ಹಿಂದುಳಿತಾ ಹೋಗ್ಬೋದು ಅಥವಾ ಮಗುವಿನಲ್ಲಿ ಕಲಿಕಾ ತೊಂದರೆಯೇ ಇರ್ಬೋದು. ಉದಾಹರಣೆಗೆ ನೀವೆಲ್ಲರೂ ಹಿಂದೆ 2007ರಲ್ಲಿ ಅಮೀರ್ ಖಾನ್ ರವರು ನಟನೆ ಮಾಡಿದಂತ ತಾರೇ ಜಮೀನ್ ಪರ್ ಮೂವಿಯನ್ನ ನೋಡಿರ್ಬೋದು. ಈ ಮೂವಿಯಲ್ಲಿ ಹೇಗೆ ಒಂದು ಕಲಿಕಾ ಕೌಶಲ್ಯ ತೊಂದರೆ ಇರುವಂತ ಮಗು ಸಫರ್ ಆಗ್ತದೆ ಅನ್ನೋದನ್ನ ನೀವು ನೋಡಿದಿರಿ. ಈ ರೀತಿ ನಿಮ್ಮ ಮಕ್ಕಳಲ್ಲೂ ಕೂಡ ಓದು ಬರಹ ವಿಚಾರದಲ್ಲಿ ಸಮಸ್ಯೆ ಇರ್ಬೋದು. ಇಂತಹ ಸಮಸ್ಯೆಗಳು ಇದ್ದಂತಹ ಮಕ್ಕಳನ್ನ ಈ ಒಂದು ಮಕ್ಕಳ ಮಾರ್ಗದರ್ಶನ ಕೇಂದ್ರದಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಆ ಮಗುವಿನಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ಇದೆ, ಆ ಸಮಸ್ಯೆಗೆ ಮೂಲ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚಿ ಆ ಮಗುವಿಗೆ ಬೇಕಾದಂತ ಒಂದು ವಿಶೇಷವಾದಂತ ಕೌಶಲ್ಯಗಳನ್ನ ತಿಳಿಸಿಕೊಡೋದು. ಈಗ ಉದಾಹರಣೆಗೆ ಮಗುವಿನಲ್ಲಿ ಗಮನದ ಕೊರತೆ ಉಂಟು, ಆ ಗಮನದ ಕೊರತೆಯನ್ನ ನಿವಾರಿಸಲಿಕ್ಕೆ ಏನ್ ಮಾಡಬೇಕು, ಗಮನವನ್ನ ಹೆಚ್ಚಿಸೋದು ಹೇಗೆ, ಇದರ ಬಗ್ಗೆ ಮಗುವಿಗೆ ಟ್ರೈನಿಂಗ್ ಗಳನ್ನ ಕೊಡ್ತೇವೆ. ಅದೇ ತರ ಈ ಕಲಿಕಾ ನ್ಯೂನತೆಯನ್ನ ಇರುವಂತಹ ಮಗು, ಇದಕ್ಕೆ ಪರಿಹಾರ ಬೋಧನೆ ಬೇಕಾಗ್ತದೆ. ಆ ಮಗು ಯಾವ ರೀತಿಯಲ್ಲಿ ಕಲಿಕೆಯನ್ನ ಅಳವಡಿಸ್ಕೋಬೇಕು, ಯಾವ್ಯಾವ ರೀತಿಯಲ್ಲಿ ಶಬ್ದಗಳನ್ನ ಕಲ್ತ್ಕೋಬೇಕು, ಇದರ ಬಗ್ಗೆ ಮಗುವಿಗೆ ಮಾಹಿತಿಯನ್ನ ಕೊಡ್ಲಾಗ್ತದೆ. ಒಟ್ಟಾರೆ ನಿಮಗೆ ತಿಳ್ಕೊಬೇಕಾಗಿರೋದೇನು ಅಂದ್ರೆ, ಮಕ್ಕಳ ಮಾನಸಿಕ ಆರೋಗ್ಯ ಕೇಂದ್ರ ಅಥವಾ ಮಕ್ಕಳ ಮಾರ್ಗದರ್ಶನ ಕೇಂದ್ರದಲ್ಲಿ ಏನಾಗುತ್ತೆ ಅಂತಂದ್ರೆ, ನಿಮ್ಮ ಮಗು ಬಂದ ತಕ್ಷಣ ಎಲ್ಲಾ ಮಕ್ಕಳಿಗೂ ಏನು ಔಷಧಿ ಕೊಡೋದಿಲ್ಲ. ಬೇರೆ ಬೇರೆ ಮನೋವೈಜ್ಞಾನಿಕ ವಿಧಾನಗಳಿದ್ದಾವೆ. ಆಪ್ತ ಸಮಾಲೋಚನೆ ಇರ್ತದೆ, ಮಗುವಿಗೆ ಪರಿಹಾರ ಬೋಧನೆ ಇರ್ತದೆ, ಮಾತಿನ ಚಿಕಿತ್ಸೆ ಇರ್ತದೆ, ಮತ್ತೆ ಆಕ್ಯುಪೇಷನಲ್ ಥೆರಪಿ ಅಂತ ಇರ್ತದೆ. ಈ ತರದ ಬೇರೆ ಬೇರೆ ವಿಭಿನ್ನವಾದಂತಹ ವೈಜ್ಞಾನಿಕ ಚಿಕಿತ್ಸಾ ವಿಧಾನಗಳ ಮುಖಾಂತರ ಮಕ್ಕಳಲ್ಲಿ ಇರುವಂತಹ ವರ್ತನಾ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಹುಡುಕೋಬಹುದು. ಇಲ್ಲಿ ಎಲ್ಲಾ ಮಕ್ಕಳಿಗೂ ಏನು ಔಷಧಿಯ ಅಗತ್ಯ ಇರೋದಿಲ್ಲ. ಬಿಹೇವಿಯರ್ ಮಾಡಿಫಿಕೇಶನ್ ಗಳನ್ನ ಮಾಡ್ತಾರೆ. ಈ ಮುಖಾಂತರ ಮಗುವಿನಲ್ಲಿ ಬದಲಾವಣೆಗಳನ್ನ ತರಲಿಕ್ಕೆ ಆಗ್ತದೆ. ಅಕಸ್ಮಾತ್ ನಿಮ್ಮ ಮಗುವಿಗೆ ಔಷಧಿಯ ಅಗತ್ಯ ಇದ್ರೂ ಕೂಡ ಈ ಔಷಧಿಗಳನ್ನ ಮಾನಸಿಕ ಆರೋಗ್ಯ ತಜ್ಞರು ನಿಮ್ಮೊಡನೆ ಚರ್ಚೆ ಮಾಡಿ ಕೊಡ್ತಾರೆ. ಮತ್ತೆ ಯಾವುದೇ ಔಷಧಿಗಳು ಇಲ್ಲಿ ಮಗುವಿಗೆ ಹ್ಯಾಬಿಟ್ ಆಗೋದಿಲ್ಲ. ಇದನ್ನ ನೀವು ಮನಗಣಬೇಕು. ಈ ರೀತಿಯಲ್ಲಿ ನಿಮ್ಮ ಮಗುವಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ವರ್ತನಾ ಸಮಸ್ಯೆ ಇದ್ರೆ ಮುಕ್ತವಾಗಿ ಬಂದು ಮಾನಸಿಕ ಆರೋಗ್ಯ ತಜ್ಞರ ಹತ್ರ ಚರ್ಚೆ ಮಾಡಬಹುದು. ಅದಕ್ಕೆ ಬೇಕಾದಂತ ಪರಿಹಾರವನ್ನ ತಾವುಗಳು ಪಡಿಬಹುದು ಅಂತ ಈ ಮೂಲಕ ತಿಳಿಸ್ತೇನೆ.